ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಗುಡ್ಡ ಕುಸಿತ. ಹೊನ್ನಾವರದ ವರ್ಣಕೇರಿ ಬಳಿ ಗುಡ್ಡ ಕುಸಿದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ, ಆ ಕಾರಣಕ್ಕೆ ಗುಡ್ಡ ಕುಸಿತಿರೋದು. ಹೊನ್ನಾವರದ ವರ್ಣಕೇರಿ ಬಳಿ ಕುಸಿದ ಗುಡ್ಡ. ಬೆಂಗಳೂರು ಹೊನ್ನಾವರ ಮಾರ್ಗದ ಸಂಚಾರಕ್ಕೆ ಈ ಕಾರಣದಿಂದ ಅಡ್ಡಿಯಾಗಿದೆ. ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಮಣ್ಣು ತೆರವು ಕಾರ್ಯ ಕೂಡ ನಡೀತಿರೋದು. ಸದ್ಯಕ್ಕೆ ಬೆಂಗಳೂರು ಹೊನ್ನಾವರ ಮಾರ್ಗದ ಸಂಚಾರಕ್ಕೆ ಒಂದಷ್ಟು ಅಡ್ಡಿ ಉಂಟಾಗಿದೆ. ಮಣ್ಣು ತೆಗೆದರೂ ಕೂಡ ಮತ್ತೆ ಮತ್ತೆ ಕುಸಿತಿರುವಂತಹ ಗುಡ್ಡ. ಹೀಗಾಗಿ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ನೋಡ್ತಿರೋ ಹಾಗೆ ಈ ರೀತಿಯಾಗಿ ನಿರಂತರವಾಗಿ ಎಷ್ಟೇ ಅಲ್ಲಿಂದ ಮಣ್ಣನ್ನು ಕ್ಲಿಯರ್ ಮಾಡಿದರೂ ಕೂಡ ಮೇಲೆ ಈ ಮೇಲ್ಪದರ ಸಡಿಲಾಗಿರುವಂತಹ ಕಾರಣ ನಿರಂತರವಾಗಿ ಅಲ್ಲಿ ಮಣ್ಣು ರಸ್ತೆ ಬಂದು ಸುರಿತಾ ಇದೆ. ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಆಗಾಗ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಈಗ ನಾವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ವರ್ಣೇಕೇರಿ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದೀವಿ. ಇನ್ನು ದೃಶ್ಯದಲ್ಲಿ ನೋಡಬಹುದು, ಒಂದು 2 ಗಂಟೆ ಹಿಂದೆ ಅಷ್ಟೇ ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತ ಉಂಟಾಗಿ ಇಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಆದರೆ ಈಗ ಜಿಲ್ಲಾಡಳಿತ ತಕ್ಷಣ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಲ್ಲಿ ರಸ್ತೆಯನ್ನು ತೆರವುಗೊಳಿಸುವುದರ ಮೂಲಕ ವಾಹನ ಸಂಚಾರಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಾಗ ನಡೀತಾನೆ ಇದೆ. ನಿನ್ನೆಯೂ ಸಹಿತ ಇದೇ ವರ್ಣೇಕೇರಿ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿಯೂ ಸಹಿತ ವಾಹನ ಸವಾರರಿಗೆ ಪರದಾಟ ಉಂಟಾಗಿತ್ತು. ಯಾಕೆಂದರೆ ಈ ರಸ್ತೆ ಬಹಳಷ್ಟು ಮುಖ್ಯವಾಗಿರುವ ರಸ್ತೆ ಆಗಿದೆ. ಯಾಕೆಂದರೆ ಈ ರಸ್ತೆಯಿಂದ ಹೊನ್ನಾವರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಇದೇ ರಸ್ತೆ ಮೂಲಕ ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕೇವಲ 1 ರಿಂದ 2 ಗಂಟೆ ಏನಾದರೂ ಇಲ್ಲಿ ರಸ್ತೆ ಕ್ಲೋಸ್ ಆಗಿಬಿಟ್ರೆ ಬಹಳಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಗುಡ್ಡ ಕುಸಿತ ಆಗುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಸಹಿತ ನಿತ್ಯವೂ ಆತಂಕದಲ್ಲಿಯೇ ಸಂಚಾರ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ಮಣ್ಣು ಈ ರೀತಿಯಾದ ಬಂದುಬಿಟ್ಟಿದೆ. ಸುಮಾರು 2 ಗಂಟೆಗಳ ನಿರಂತರ ಕಾರ್ಯಾಚರಣೆಯಿಂದಾಗಿ ಮಣ್ಣು ಮತ್ತು ಕಲ್ಲುಗಳನ್ನು ಸೈಡ್ಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇನ್ನೂ ಸಹಿತ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಯಾಕೆಂದರೆ ಮಳೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಮಣ್ಣು ಮತ್ತು ಕಲ್ಲಿನಿಂದಿರುವಂತಹ ಈ ಗುಡ್ಡ ಆಗಿರುವುದರಿಂದ ಯಾವುದೇ ಸಂದರ್ಭದಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತವು ಸಹಿತ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಸೂಚನೆ ನೀಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಈಗ ಒಂದು ಕಡೆ ಗುಡ್ಡ ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ವರ್ಣೇಕೆರೆ ಗ್ರಾಮದ ಸುತ್ತಮುತ್ತಲ ಏನು ವಿದ್ಯುತ್ ಸಹಿತ ಕಡಿತಗೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ವಿದ್ಯುತ್ ತಂತಿಗಳು ಸಹಿತ ಕಡಿತಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಕಡೆ ಗುಡ್ಡ ಕುಸಿತ ಉಂಟಾದರೆ ಕೇವಲ ವಾಹನ ಸಂಚಾರಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಸಹಿತ ಉಂಟಾಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.